ರಾಜ್ಯದ 7.5 ಕೋಟಿ ಕನ್ನಡಿಗರ ಮನೋಮಂದಿರದಲ್ಲಿ ಅಜರಾಮರವಾಗಿರುವ ಪುನೀತ್ ರಾಜ್ಕುಮಾರ್ ರಾಜ್ಯವನ್ನಾಗಲಿ ಇವತ್ತಿಗೆ 4 ವರ್ಷ ಸಂದಿದೆ. ಅಪ್ಪು ನೆನಪು ಸದಾ ಅಜರಾಮರ. ಅಪ್ಪು ಅಗಲಿ ಇಂದಿಗೆ 4 ವರ್ಷ. ಅಪ್ಪು ಇಲ್ಲದ ಚಂದನವನ ನೋಡೋದಕ್ಕೂ ಬಲು ಬೇಜಾರು. ಅಪ್ಪು ನಮ್ಮ ನಗಲಿ ಇವತ್ತಿಗೆ 4 ವರ್ಷ ಕಳೆದಿದೆ. ಯಾರಿಗೂ ದಹಿಸಿಕೊಳ್ಳಲಾಗದ ಮತ್ತು ಜೀರ್ಣಿಸಿಕೊಳ್ಳಲಾಗದ ಒಂದು ಅಂತ್ಯ. ಪುನೀತ್ ರಾಜ್ಕುಮಾರ್ ಇಲ್ಲದ ರಾಜ್ಯ ಒಂದು ತರಹದ ಬರಪೀಡಿತ ಪ್ರದೇಶ ಇದ್ದ ಹಾಗೆ. ಕನ್ನಡಿಗರ ಕನಸಿನಲ್ಲಿ ಸದಾ ಕಾಡುವ ಏಕೈಕ ನಾಯಕ ನಟ, ಗಾನ ಗಂಧರ್ವರ ಸುಪುತ್ರ ದಿವಂಗತ ಪುನೀತ್ ರಾಜ್ಕುಮಾರ್ ಅಕಾಲಿಕ ಮರಣ. ಅಪ್ಪು ಹಳೆಯ ಸಿನಿಮಾ ಕಂಡು ಕಣ್ಣು ತುಂಬಿಕೊಳ್ಳುತ್ತಿರುವ ಕನ್ನಡಿಗರು, ಸದಾ ನೆನಪಿನಲ್ಲಿರುವ ಮತ್ತು ಸದಾ ನೆನಪಿನಲ್ಲಿರಲೇಬೇಕಾದ ವ್ಯಕ್ತಿತ್ವ ಮತ್ತು ನಟನಾ ಕೌಶಲ್ಯ ಹೊಂದಿದ್ದ ನಟ, ಸದಾ ಮುಗುಳ್ನಗೆ, ಸದಾ ಬಡವರ ಪರವಾಗಿ ತುಡಿತ, ಮಿಡಿತ, ಸ್ಪಂದನೆ, ಪ್ರತಿಕ್ರಿಯೆ ಇದ್ದಂತಹ ಒಂದು ವ್ಯಕ್ತಿತ್ವ. ಸಹೋದ್ಯೋಗಿಗಳ ಜೊತೆ ಅತ್ಯಂತ ಸರಳವಾಗಿ, ಕುಟುಂಬಸ್ಥರ ಜೊತೆ ಅತ್ಯಂತ ಅನ್ಯೋನ್ಯತೆಯಿಂದ, ಕುಟುಂಬ ಅದರಲ್ಲೂ ಕೂಡ ಪತ್ನಿ ಮಕ್ಕಳ ಜೊತೆ ಅತ್ಯಂತ ಮಾದರಿಯುತ ವ್ಯಕ್ತಿತ್ವವಾಗಿ ರೂಪುಗೊಂಡಿದ್ದ ಮತ್ತು ಪ್ರಾಕ್ಟಿಕಲ್ ಜೀವನ ಮಾಡ್ತಿದ್ದ ಕರ್ನಾಟಕದ ಏಕೈಕ ನಾಯಕ ನಟ. ವಿವಾದಗಳಿಲ್ಲದೆ, ಯಾವುದೇ ತರಹದ ಕಳಂಕಗಳಿಲ್ಲದೆ, ಜಟಾಪಟಿ, ಕಿರಿಕು ಯಾವ ಪ್ರಕರಣಗಳಲ್ಲೂ ಕೂಡ ಹೆಸರು ಮಾಡದೆ ಅತ್ಯಂತ ಸರಳವಾಗಿ ಬದುಕಿ ಬಾಳಿದ, ಮತ್ತೊಬ್ಬರಿಗೆ ಪ್ರೇರಣೆಯಾದ ಮತ್ತು ಮಾದರಿಯಾದ ಒಂದು ವ್ಯಕ್ತಿತ್ವ ಇವತ್ತು ಕರ್ನಾಟಕವನ್ನಗಲಿ 4 ವರ್ಷಗಳು ಕಳೆದಿದೆ. ತಾನು ಜೀವಿಸಿದ ಅಲ್ಪಾವಧಿಯಲ್ಲಿ ಕರುನಾಡಿನ ಕನ್ನಡಿಗರ ಮನಸ್ಸಿನ ಮಂದಿರದಲ್ಲಿ ಮನೆಯಾದ ಪುನೀತ್ ರಾಜ್ಕುಮಾರ್ 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ, ಬಾಲ್ಯ ನಟನಾಗಿಯೂ. ಹೀಗೆ ಹೇಳ್ತಾ ಹೋದರೆ ದಿನಗಳು ಸಾಲದು ಪುನೀತ್ ರಾಜ್ಕುಮಾರ್ ವಿಚಾರವಾಗಿ. ಪುನೀತ್ ರಾಜ್ಕುಮಾರ್ ಇವತ್ತಿಗೆ 4 ವರ್ಷ ಕಳೆದಿದೆ ರಾಜ್ಯವನ್ನಗಲಿ. ಅವರ ನೆನಪಿನಲ್ಲಿ ರಾಜ್ಯ ಎನ್ನುವಂಥ ವಾಕ್ಯದೊಂದಿಗೆ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.